ಕನಕಪುರ ತಾಲೂಕು ಆಡಳಿತ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಬಾಬು ಜಗಜೀವನರಾಮ್ರವರ 118ನೇ ಜಯಂತಿಯನ್ನು ತಾಲೂಕು ಕಚೇರಿ ಆವರಣದಲ್ಲಿ ಆಚರಿಸಲಾಯಿತು. ಕನಕಪುರ ಮುಖ್ಯರಸ್ತೆಯಲ್ಲಿ ಬಾಬು ಜಗಜೀವನರಾಮ್ರವರ ಭಾವಚಿತ್ರ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ತಹಶೀಲ್ದಾರ್ ಮಂಜುನಾಥ್, ಇಒ ಅವಿನಾಶ್ ಸೇರಿದಂತೆ ಹಲವು ಅಧಿಕಾರಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸುಕನ್ಯಾ ರಂಗಸ್ವಾಮಿ, ರೋಹಿಣಿ ಪ್ರಿಯಾ, ಮಾಜಿ ನಗರಸಭಾಧ್ಯಕ್ಷರಾದ ಲಕ್ಷ್ಮೀದೇವಮ್ಮ, ಸಾತನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜು, ಕಸಬಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುತ್ತುರಾಜು, ಕನಕಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಧು ಸೇರಿದಂತೆ ಹಲವಾರು ಮುಖಂಡರುಗಳು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ನೋಡಿ, ಅಂತಹ ಸಂದರ್ಭದಲ್ಲಿ ಇವರು ಕೃಷಿ ಮತ್ತು ನೀರಾವರಿ ಖಾತೆಯನ್ನು ತೆಗೆದುಕೊಳ್ತಾರೆ. ಈ ಖಾತೆಯನ್ನ ಅವರು ತೆಗೆದುಕೊಂಡ ತಕ್ಷಣ ಫಸ್ಟ್ ಮಾಡ್ತಕ್ಕಂಥದ್ದು ಅವರು ರಷ್ಯಾಗೆ ಭೇಟಿ ಕೊಡ್ತಾರೆ, ಚೈನಾಗೆ ಭೇಟಿ ಕೊಡ್ತಾರೆ, ಅಮೆರಿಕಾಗೆ ಭೇಟಿ ಕೊಡ್ತಾರೆ. ಅಷ್ಟೊಂದೆಲ್ಲ ಏನಿತ್ತು, ಬಡತನ ಇದೆ, ಜನರಲ್ಲಿ ವೈಜ್ಞಾನಿಕತೆ ಇಲ್ಲ, ನೀವೇನು ಮಾಡಕ್ಕಾಗಲ್ಲ, ನಾವು ಕೊಟ್ಟಂತಹ ಏನು ಭತ್ತ ಇದೆ, ನಾವು ಕೊಟ್ಟಂತ ಏನು ಗೋಧಿ ಇದೆ, ಆ ಕಾಲದಲ್ಲೆಲ್ಲ ಗೋಧಿ ಬರ್ತಾ ಇತ್ತು, ಸ್ಕೂಲಲ್ಲೆಲ್ಲ ಗೋಧಿ ಉಪ್ಪಿಟ್ಟು ಮಾಡೋದು ನಮಗೆಲ್ಲ ಗೊತ್ತಿರ್ಬೋದು. ಸೊ ಆ ಗೋಧಿಯನ್ನ ನಾವು ಕೊಡ್ತಕ್ಕಂಥ ಗೋಧಿಯನ್ನು ನೀವು ತಿಂದು ಬದುಕಬೇಕಂತ ಬಿಟ್ರೆ ನೀವೇನು ಸ್ವಾವಲಂಬಿ ಜೀವನವನ್ನು ನಡೆಸಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಇವ್ರು ಚಾಲೆಂಜ್ ಆಗಿ ತಗೊಳ್ತಾರೆ ಇದನ್ನ. ನಾನು ಯಾಕೆ ಸ್ವಾವಲಂಬಿಯಾಗಿ ಭಾರತವನ್ನು ಮಾಡಬಾರ್ದು ಅಂತ ಹೇಳಿ 5 ವರ್ಷ ಪಣ ಕೊಟ್ಟು ಹೇಳ್ತಾರೆ. ಒಂದು ಮಾತನ್ನ ಹೇಳ್ತಾರೆ, ಗೋಧಿಯನ್ನ ನಾವು ಮಾತ್ರ ತಿನ್ನಲ್ಲ, ನಾವು ಬೆಳೀತಾ ಇದೀವಿ. ಈಗ ಈ ಗೋಧಿಯನ್ನ ರಫ್ತನ್ನು ಕೂಡ ಮಾಡ್ತೀವಿ, ನಿಮ್ಗೇನೆ ತಗೊಳ್ಳಿ ವಾಪಸ್ ಅಂತ ಹೇಳಿ. ಅಷ್ಟು ಅದ್ಭುತವಾದಂತಹ ಒಂದು ದೇಶಾಭಿಮಾನಿಯಾಗಿದ್ದಂಥವರು ಡಾಕ್ಟರ್ ಬಾಬು ಜಗಜೀವನರಾಮ್ ಜಿ ಅವರು. ಇವರು 1970ರವರೆಗೂ ಕೂಡ ಎಲ್ಲ ಖಾತೆಗಳನ್ನ ನಿರ್ವಹಿಸಿದ್ರು ಕೂಡ ಪ್ರಧಾನಮಂತ್ರಿ ಆಗ್ತಕ್ಕಂತಹ ಒಂದು ಅವಕಾಶ ಬಂದಾಗ ಜನತಾ ಪಾರ್ಟಿ ಅಂತಕ್ಕಂಥ ಒಂದು ಒಡೆದು ಹೋದಂತಹ ಸಂದರ್ಭದಲ್ಲಿ, ಕಾಂಗ್ರೆಸ್ ಒಡೆದು ಹೋದಂತಹ ಸಂದರ್ಭದಲ್ಲಿ ಜನತಾ ಪಾರ್ಟಿ ಅಂತ ಇರುತ್ತೆ, ಆ ಪಾರ್ಟಿಯಲ್ಲಿ ಇವರು ಕೇಳ್ತಾರೆ, ನನಗೆ ಈಗಲಾದರೂ ಪ್ರಧಾನಮಂತ್ರಿ ಹುದ್ದೆಯನ್ನ ಕೊಡಿ ಅಂತ. ಆಗ ಇದ್ದಂತಹ ಜಯಪ್ರಕಾಶ್ ನಾರಾಯಣ್ ರವರು ಇಲ್ಲ, ಮನವೊಲಿಸ್ತಾರೆ, ಅವ್ರನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತಾರೆ, ಆ ಸಂದರ್ಭದಲ್ಲಿ ಮನವೊಲಿಸ್ತಾರೆ, ಕರ್ಕೊಂಡ್ಬಂದು ಇಲ್ಲ ಆ ತರ ಎಲ್ಲ ಮಾಡ್ಲಿಕ್ಕಾಗಲ್ಲಪ್ಪ, ಮೊರಾರ್ಜಿ ದೇಸಾಯಿ ಅವರನ್ನ ನಾವು ಪ್ರಧಾನಮಂತ್ರಿಗಳಾಗಿ ಮಾಡ್ತೇವೆ, ನಿಮ್ಗೇನು ಕಡಿಮೆ ಮಾಡಲ್ಲ, ನಿಮ್ಮನ್ನ ಉಪ ಪ್ರಧಾನಮಂತ್ರಿಗಳಾಗಿ ಮಾಡ್ತೇವೆ ಅಂತ ಹೇಳಿ ಉಪ ಪ್ರಧಾನಮಂತ್ರಿಯಾಗಿ ಇವರಿಗೆ ಹುದ್ದೆಯನ್ನು ಕೊಟ್ಟು ಅಲ್ಲಿಗೆನೆ ಅವರು ಒಂದು ಲೇಪವನ್ನ ಮಾಡ್ತಾರೆ. ಹಾಗೆ ಎಲ್ಲೋ ಒಂದ್ ಕಡೆ ಹೇಳ್ತಾರೆ, ಈ ದೇಶಕ್ಕಾಗಿ ಇಷ್ಟೊಂದು ಸೇವೆಯನ್ನ ಸಲ್ಲಿಸಿದ ನನಗೆ ಎಲ್ಲಾ ಅರ್ಹತೆಗಳಿಗಿಂತ ಮೇಲೆ ಅರ್ಹತೆ ಇದ್ದರೂ ಈ ದೇಶದಲ್ಲಿ ನನ್ನ ಜಾತಿಯ ಕಾರಣಕ್ಕಾಗಿ ನನ್ನ ಪ್ರಧಾನಮಂತ್ರಿ ಹುದ್ದೆಯನ್ನ ತಪ್ಪಿಸಲಾಯಿತು ಅಂತ ಹೇಳಿ ಅವರು ಪ್ರಧಾನಮಂತ್ರಿ ಆಗಿದ್ರೆ ಇನ್ನು ಎಷ್ಟು ದೂರದರ್ಶಿತ್ವದಲ್ಲಿ ಈ ದೇಶ ಉದ್ಧಾರವಾಗ್ತಿತ್ತು ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕಾಗುತ್ತೆ. ನಾವು ಆ ಒಂದು ವೈಶಾಲ್ಯತೆಯನ್ನ ಬೆಳೆಸ್ಕೊಂಡ್ರೆ ಈ ನಾಡಿನಲ್ಲಿ, ಈ ದೇಶದಲ್ಲಿ ಇರುವ ಎಲ್ಲರೂ ಸರ್ವ ಸಮಾನರು ಅಂತಕ್ಕಂತಹ ಬಾಬು ಜಗಜೀವನರಾಮ್ ಜಿ ಅವರ ಒಂದು ದೂರದರ್ಶಿತ್ವವಾದ ಧ್ಯೇಯವಾಕ್ಯವನ್ನ ನಾವು ನೆನೆಸ್ಕೊಂಡ್ರೆ ನಾವೆಲ್ಲರೂ ಒಂದು ಯೋಚನೆಯನ್ನ ನಾವು ಮಾಡಬೇಕಾಗಿದೆ. ತಾರ್ಕಿಕ ಚಿಂತನೆ, ತಾರ್ಕಿಕ ಯೋಚನೆ ಬಹಳ ಎಷ್ಟು ದೇಶ ಅಭಿವೃದ್ಧಿಯಾಗಿದೆ. ಚಂದ್ರನ ಮೇಲೆ ನೆಲೆಸ್ತಾ ಇದ್ದೇವೆ, ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದೀವಿ ಇನ್ನೊಂದು 5-6 ವರ್ಷದಲ್ಲಿ. ಇಷ್ಟೊಂದು ವೈಜ್ಞಾನಿಕವಾಗಿ ಮುಂದುವರೆದಂತಹ ಬೃಹತ್ ರಾಷ್ಟ್ರ ಭಾರತ ದೇಶ ಏನಿದೆ, ಆರ್ಥಿಕತೆಯಲ್ಲಿ ಏನು ಕಡಿಮೆ ಇಲ್ಲ. ಈ ಒಂದು ಪ್ರಪಂಚದ 5ನೇ ಶಕ್ತಿಶಾಲಿ ರಾಷ್ಟ್ರವಾಗಿದ್ರು ಕೂಡ ನಮ್ಮಲ್ಲಿ ಇನ್ನೂ ಕೂಡ ತಾರ್ಕಿಕವಾಗಿ ನಾವು ಯೋಚನೆ ಮಾಡೋದ್ರಲ್ಲಿ ಹಿಂದುಳಿದಿದ್ದೇವೆ. ಸಾಮಾನ್ಯವಾಗಿ ಒಂದು ಯೋಚನೆ ಮಾಡೋದಾದ್ರೆ ಬಂಧುಗಳೇ, ಒಬ್ಬ ವ್ಯಕ್ತಿಯನ್ನ ಕರೋನಾ ಟೈಮ್ ನಲ್ಲಿ ಮುಟ್ಟಿಸ್ಕೊಂಡಾಗ ತಾರ್ಕಿಕವಾಗಿ ಯೋಚನೆ ಮಾಡಿ ಏನಾಗ್ತದೆ ಅಂದಾಗ ಆ ವ್ಯಕ್ತಿಯನ್ನ ಮುಟ್ಟಿಸ್ಕೊಳ್ಳೋದಾಗ್ಲಿ ಅಥವಾ ಎಂಜಲು ಸಿಡಿತಕ್ಕಂಥದ್ದಾಗ್ಲಿ ಆ ವ್ಯಕ್ತಿಗೂ ಕೂಡ ಕಾಯಿಲೆ ಬರುತ್ತೆ. ನಾವು 21ನೇ ಶತಮಾನದಲ್ಲಿ ಇದ್ರೂ ಒಬ್ಬ ವ್ಯಕ್ತಿ ಅಸ್ಪೃಶ್ಯ ಅನ್ನೋ ಕಾರಣಕ್ಕೆ ನಾವೇ ಒಂದು ಯೋಚನೆ ಮಾಡೋಣ, ಅವನನ್ನ ಮುಟ್ಟಿಸ್ಕೊಂಡ್ರೆ ಏನಾಗುತ್ತೆ ಅಂತ ಪ್ರಯೋಗ ಮಾಡ್ತಕ್ಕಂತಹ ಒಂದು ಕನಿಷ್ಠವಾದಂತಹ ಒಂದು ದಾರ್ಶನಿಕತೆಯನ್ನು ನಾವು ಬೆಳೆಸ್ಕೊಳ್ಳಿಲ್ಲ ಅಂತಂದ್ರೆ ನಾವು ಈ ದೇಶವನ್ನ ಅಖಂಡ ಭಾರತವಾಗಿ ಇನ್ನೂ ಶಕ್ತಿಶಾಲಿಯಾಗಿ ಮಾಡಿ ನಾವು ಮುಂದೆ ಹೋಗ್ಲಿಕ್ಕೆ ಹೇಗೆ ಸಾಧ್ಯ? ಇಷ್ಟೆಲ್ಲ ತೊಂದರೆಗಳಿದ್ರೂ ಭಾರತ 5ನೇ ಶಕ್ತಿಶಾಲಿ ರಾಷ್ಟ್ರ. ಈ ಒಂದು ಸರ್ಕಾರಗಳು ಕನಸನ್ನ ಕಾಣ್ತಾ ಇದೆ, 2047ಕ್ಕೆ ವಿಕಸಿತ ಭಾರತವಾಗುತ್ತೆ, ಭಾರತ 2ನೇ ಅಥವಾ 3ನೇ ಬೃಹತ್ ಶಕ್ತಿಶಾಲಿ ರಾಷ್ಟ್ರವಾಗುತ್ತೆ ಅಂತ ನಾವೆಲ್ಲರೂ ಕನಸನ್ನ ಕಾಣ್ತಾ ಇದ್ದೀವಿ. ಅದು ನನಸಾಗಬೇಕಾದ್ರೆ ಅಸ್ಪೃಶ್ಯತೆಯಂತಹ ಕೊಳತನ್ನ ನಾವೆಲ್ಲರೂ ಬಿಡಬೇಕು. ನಾವೆಲ್ಲರೂ ಕೂಡ ತಾರ್ಕಿಕವಾಗಿ ಚಿಂತನೆ ಮಾಡೋಣ. ಅಸ್ಪೃಶ್ಯತೆಯಿಂದ ತೊಂದರೆ ಆಯಿತು ಅಂತಂದ್ರೆ ಆ
ವ್ಯಕ್ತಿಯ ಮನೆಯಲ್ಲಿ ಊಟ ಮಾಡದೆ ನಾನು ನನಗೆಲ್ಲಾರು ತೊಂದರೆ ಇಟ್ಕೊಂಡಾಗ ನಾವು ಆಗ ಅದಕ್ಕೆ ತರ್ಕಬದ್ಧವಾಗಿ ಚಿಂತನೆ ಮಾಡಬಹುದು. ಹಾಗಾಗಿ ಬಂಧುಗಳೇ, ತಾವೆಲ್ಲರೂ ವೈಜ್ಞಾನಿಕವಾಗಿ ಚಿಂತನೆಯನ್ನ ಮಾಡಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸೋದ್ರಲ್ಲಿ ಇಲ್ಲಿಂದಲೇ ಒಂದು ಕಾರಣೀಭೂತವಾದಂತಹ ಕೇಂದ್ರ ಬಿಂದುವಾಗೋಣ, ಅದಕ್ಕೆಲ್ಲ ನಾವೆಲ್ಲ ಸಾಕ್ಷಿಗಳಾಗೋಣ ಅಂತ ಹೇಳ್ತಾ ಬಹಳ ದೀರ್ಘವಾಗಿ ಭಾಷಣ ಮಾಡಿದ್ದಕ್ಕೆ ಕ್ಷಮೆಯನ್ನ ಕೇಳ್ತಾ ತಾವೆಲ್ಲರಿಗೂ ನಾನು ಮತ್ತೊಮ್ಮೆ ಬಾಬೂಜಿಯವರ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಬಾಬೂಜಿ ಹಾಗೂ ಜೈ ಭಾರತ್. ನಾಯಕರ ಬಗ್ಗೆ ಭಾರತದ ಮೊದಲ ಕ್ಯಾಬಿನೆಟ್ ಸದಸ್ಯರಾಗಿ ಸಂವಿಧಾನ ಸಭೆಯಲ್ಲಿ ಸಮಾನತೆಯ ಕಾರ್ಯವನ್ನು ಪ್ರತಿಷ್ಠಾಪಿಸಿರ್ತಕ್ಕಂಥ ಈ ಸಮಾನತ ದಿವಸದ ಪ್ರಮುಖ ನಾಯಕರ ಬಗ್ಗೆ ಸುದೀರ್ಘವಾಗಿ ಮಾಹಿತಿ ಕೊಟ್ಟಿರ್ತಕ್ಕಂಥ ಶಿಕ್ಷಕರಾಗಿರ್ತಕ್ಕಂಥ ಪರಮೇಶ್ವರ್ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಏನು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಬುದ್ಧ ಪರಿವರ್ತನಾ ತಂಡದಿಂದ ಒಂದು ಚಿಕ್ಕದಾದ ಗೀತೆ ಈ ಸಂದರ್ಭದಲ್ಲಿ ನಾವು ನೀನಂದು ಮುಗಿಯದ ಚರಿತೆ ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆಯಿದೆ ಈ ಮಣ್ಣಿನ ಕಣಕಣದಲು ನೀ ಬರೆದ ಲಿಪಿದೆ ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆಯಿದೆ ಈ ಮಣ್ಣಿನ ಕಣಕಣದಲು ನೀ ಬರೆದ ಲಿಪಿದೆ ಜೈ ಭೀಮ್ ಮಹಾರಾಷ್ಟ್ರದ ಹಣತೆ ಜೈ ಭೀಮ್ ಮಹಾರಾಷ್ಟ್ರದ ಹಣತೆ ಮುಗಿಯದ ಚರಿತೆ ಮುಗಿಯದ ಚರಿತೆ ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆಯಿದೆ
ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಹಾಗೂ ಮೊಟ್ಟ ಮೊದಲ ಬಾರಿಗೆ ಇಷ್ಟೊಂದು ಜನ ಈ ಹಾಲಲ್ಲಿ ನಂದಾಗಿಂದನೂ ನೋಡಿಲ್ಲ, ಈ ಕಡ್ದಾಗಿಂದನೂ ನೋಡಿಲ್ಲ. ಹಾಗಾಗಿ ನೀವೆಲ್ಲರಿಗೂ ಕೂಡ ಅಭಿನಂದನೆಗಳು, ಶುಭಾಶಯಗಳು. ಇವೆಲ್ಲ ಬರಲಿಕ್ಕೆ ಕಾರಣ ಏನು, ತಾಲೂಕು ಆಡಳಿತ, ಕಂದಾಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ, ಪೌರ ಇಲಾಖೆ, ಮತ್ತೆ ನಮ್ಮ ಪಂಚಾಯತಿ, ತಾಲೂಕು ಪಂಚಾಯತಿಯ ಎಲ್ಲ ಸಿಬ್ಬಂದಿ ವರ್ಗದವರು, ಎಲ್ಲ ಸಂಘ ಸಂಸ್ಥೆಗಳು, ಪದಾಧಿಕಾರಿಗಳು, ರೈತ ಸಂಘ, ಮಹಿಳಾ ಸಂಘಟನೆಗಳು, ನೀವೆಲ್ಲರೂ ಕೂಡ ಬಂದಿದ್ದೀರಿ. ಜೊತೆಗೆ ಬಹಳ ಪ್ರಮುಖವಾಗಿ ನಮ್ಮ ಬ್ಲಾಕ್ನ ಅಧ್ಯಕ್ಷರುಗಳಾಗಿರುವಂತಹ ಮಧು ಅವರು ಬಂದವರೆ, ಮುತ್ತರಾಜ್ ಅವರು ಬಂದವರೆ, ನಾಗರಾಜ್ ಅವರು ಬಂದವರೆ, ರೋಹಿಣಿ ಮೇಡಮ್ ಅವರು, ಮಾಜಿ ಅಧ್ಯಕ್ಷರಾಗಿರುವಂತಹ ನಮ್ಮ ಲಕ್ಷ್ಮೀದೇವಮ್ಮ ಅವರು, ಮತ್ತೆ ಸಾದಿಕ್ ಅವರು, ಬಹಳ ಮುಖ್ಯವಾಗಿ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರಾಗಿರುವಂತಹ ಶ್ರೀಯುತ ಜೆ ಶಿವಲಿಂಗನವರು, ಅಭಿವೃದ್ಧಿ ವೆಂಕಟೇಶ್ ಅವರು, ಮತ್ತೆ ಹರೀಶ್ ಅವರು, ಹಾಗೇನೆ ನಮ್ಮ ಕೂಗಿ ಗಿರಿಯಪ್ಪ ಅವರು, ವೀರೇಶ್ ಅವರು, ಶಿವ ಅವರು, ನಂದೀಶ ಮಾತಾಡಿ ನಾನು ಮಾತನ್ನು ಮುಗಿಸ್ತೀನಿ. ಬಂಧುಗಳೇ, ಆಗ್ಲೇ ಬಹಳ ಸಂಕ್ಷಿಪ್ತವಾಗಿ ಈ ಒಂದು ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ಪರಮೇಶ್ವರು, ಬಾಬು ಜಗಜೀವನರವರು ಏನಾಗಿದ್ರು, ಮುಂದೆ ಏನ್ ಮಾಡಿದ್ರು, ಇವೆಲ್ಲನೂ ಕೂಡ ನಿಮ್ಗೆಲ್ಲ ಸಂಕ್ಷಿಪ್ತವಾಗಿ ಹೇಳಿದ್ರು. ನಿಜನಾ? ಆದ್ರೆ ನನಗೆ ಇಲ್ಲೊಂದು ಪ್ರಶ್ನೆ ಇದೆ. ಭಾರತ ದೇಶಕ್ಕೆ ಸ್ವತಂತ್ರ ಬರೋಕ್ಕಿಂತ ಮೊದಲು ಆಳುವ ವರ್ಗದ ಲಕ್ಷಣಗಳು ಮತ್ತೆ ಭಾರತ ಸರ್ಕಾರದ ಇಂದಿನ ಆಡಳಿತದಲ್ಲಿ ಬಾಬೂಜಿ ಕುಟುಂಬದವರು ಮತ್ತೆ ಅವರು ಉದ್ಯೋಗಸ್ಥರಾಗಿದ್ರು. ಹಂಗಂತಂದ್ರೆ ಅವರು ಬಡತನದಲ್ಲಿ ಇರ್ಲಿಲ್ಲ. ಇದು ಫಸ್ಟ್ ಆಫ್ ಆಲ್ ತಿಳ್ಕೋಬೇಕು. ಬ್ರಿಟಿಷ್ ಸರ್ಕಾರದಲ್ಲಿ ಉದ್ಯೋಗಸ್ಥ ಕುಟುಂಬದವರಾಗಿದ್ರು, ಉದ್ಯೋಗಸ್ಥರಾಗಿದ್ರು. ಹಾಗಾಗಿ ಅವರು ಬಡತನದಲ್ಲಿ ಇರ್ಲಿಲ್ಲ. ತದನಂತರ 1947 ಸ್ವತಂತ್ರ ಬಂದ ನಂತರ ಭಾರತ ದೇಶದ ಉಪ ಪ್ರಧಾನಿಯಾಗಿದ್ರು, ಬೇರೆ ಬೇರೆ ರೈಲ್ವೆ ಮಂತ್ರಿಗಳಾಗಿದ್ರು, ಕೃಷಿ ಸಚಿವರಾಗಿದ್ರು, ಸಂಸದರು ಸುಮಾರು 18 ಬಾರಿನೋ 15 ಬಾರಿನೋ ಸಂಸದರಾಗಿದ್ರು, ವಿವಿಧ ಇಲಾಖೆ ಖಾತೆಗಳನ್ನ ತಗೊಂಡಿದ್ರು, ಒಂದಷ್ಟು ರೈತರ ಪರ ಕೆಲಸ ಮಾಡಿದ್ರು, ಒಂದಷ್ಟು ರೈಲ್ವೆ ಇಲಾಖೆ ಕೆಲಸ ಮಾಡಿದ್ರು. ಇದೆಲ್ಲ ಮಾಹಿತಿ ಎಲ್ಲ ನಮ್ಗೆಲ್ಲ ಇದೆಯಲ್ಲ. ಹಾಗಾದ್ರೆ ನೀವು ಹೇಳಿ, ಮಾದಿಗ ಸಮುದಾಯ, ಶ್ರಮಗಾರ, ಛಲಗಾರ, ಆದಿಜಾಂಬವ, ಆದಿದ್ರಾವಿಡ, ಈ ರೀತಿ ಮಾದಿಗ ಸಮುದಾಯದ ಕುಲಗಳನ್ನ ನೇತಾರರ ನಮ್ಮ ಸಮುದಾಯದ ಒಬ್ಬ ಮಹಾನ್ ನಾಯಕ ಬಾಬು ಜಗಜೀವನರಾಮ್. ಆದ್ರೆ ಅವರು ಆಳುವ ವರ್ಗ ಆಗಿದ್ರು ಕೂಡ ಇವತ್ತು ಆ ಸಮುದಾಯ ಏನಾಗಿದೆ ಗೊತ್ತಾ ಬಂಧುಗಳೇ? ಆ ಸಮುದಾಯ ಏನಾಗಿದೆ ಅಂತಂದ್ರೆ ಇವತ್ತು ಇಡೀ ರಾಮನಗರ ಜಿಲ್ಲೆಯಲ್ಲಿ, ನಾನು ರಾಜ್ಯಕ್ಕೆ ಮಾತಾಡಲ್ಲ, ಇಡೀ ರಾಮನಗರ ಜಿಲ್ಲೆಯಲ್ಲಿ ಆ ಸಮುದಾಯ ಆಳುವ ವರ್ಗ ಆಗ್ಬೇಕಾಗಿದ್ದು ಇವತ್ತು ಕಸ ಗುಡಿಸ್ಕೊಂಡು, ಏಲೆ ತಕ್ಕೊಂಡು ಹೀನಾಯ ಸ್ಥಿತಿಯ ಜೀವನವನ್ನ ಮಾಡ್ತಾ ಇದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಹೀನಾಯ ಸ್ಥಿತಿಲಿದೆ. ಇದರ ಅರ್ಥ ಏನು, ಯಾಕೆ, ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಈ ಒಂದು ಸಮುದಾಯ ರಾಜಕೀಯವಾಗಿ ಇವತ್ತು ಫೇಲ್ ಆಗಿದೆ. ಇವತ್ತು ಆರ್ಥಿಕವಾಗಿ ಇಲ್ಲ, ಸಾಮಾಜಿಕವಾಗಿ ಇಲ್ಲ, ಜೊತೆಗೆ ಶಿಕ್ಷಣದಲ್ಲೂ ಕೂಡ ಇಲ್ಲ. ಈ ಸರ್ಕಾರ, ನಾವುಗಳು ಸುಮಾರು 74,000 ಈ ಜಿಲ್ಲೆಯಲ್ಲಿದ್ದೀವಿ. ಆದ್ರೆ ಜನಸಂಖ್ಯೆಯಲ್ಲಿ 12,700 ಚಿಲ್ಲರೆ ಇದೆ ಅಂತ ಹೇಳಿ ಈ ಒಂದು ಗೊಂದಲವನ್ನ ಇಟ್ಟಿದ್ದಾರೆ. ಇದು ನಿಜವಾಗ್ಲೂ ಈ ಸಮುದಾಯದ ನಾಯಕ. ನಾವು ಅವ್ರ ಹುಟ್ಟುಹಬ್ಬ ಮಾಡ್ತಾ ಇದೀವಲ್ಲ, ಆದ್ರೆ ಇಷ್ಟೆಲ್ಲ ಸೌಲಭ್ಯಗಳಿಂದ ವಂಚಿತರಾಗಿದ್ದೀವಿ. ಇದನ್ನ ನಮ್ಮ ರಾಜ್ಯ ಸರ್ಕಾರ, ಇಲ್ಲಿರುವರೆಲ್ಲ ಆಡಳಿತ ಅಧಿಕಾರಿಗಳು ದಯವಿಟ್ಟು ಇದನ್ನ ಸರಿಯಾಗಿ ಸಮೀಕ್ಷೆಯನ್ನು ಮಾಡಿ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ, ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಬಾಬು ಜಗಜೀವನ ಎರಡು ಕಣ್ಣುಗಳು ಈ ದೇಶದಲ್ಲಿ. ಇವರು ಯಾವುದೇ ಒಂದು ಜಾತಿಗೆ ಸೀಮಿತ ಆಗಿರಲಿಲ್ಲ, ಯಾವುದೇ ಒಬ್ಬ ಜನಾಂಗಕ್ಕೆ ಸೀಮಿತ ಆಗಿರಲಿಲ್ಲ. ಇವರು ಯಾವುದೇ ಒಂದು ಮೀಸಲಾತಿಯಿಂದ ಒಂದು MP ಆಗಿಲ್ಲ. ಯಾವುದೇ ಮೀಸಲಾತಿ ಅಡಿಲಿ ಕೆಲಸ ತಗೊಂಡಿಲ್ಲ. ಯಾವುದೇ ಮೀಸಲಾತಿಯ ಕ್ಷೇತ್ರಗಳಲ್ಲಿ ಅವರು ನನಗೆ ಒಂದು ಮೀಸಲಾತಿಯ ಒಂದು ರಾಜಕೀಯ ಹಿಂಪಡಿ ಅಂತ ಕೇಳಿಲ್ಲ. ಅವರು ಸ್ವತಂತ್ರವಾಗಿ ಸ್ವಂತವಾಗಿ ಆಳು ವರ್ಗದ ಕಡೆ ಹೋದಂತವರು. ಹಾಗಾಗಿನೇ ಅವರಿಗೆ ಬಾಬೂಜಿ ಅಂತ ಹೆಸರು ಬಂದಿದ್ದು. ಬಂಧುಗಳೇ, ಇಂತಹ ಮಹಾನ್ ನಾಯಕ ಭಾರತದಲ್ಲಿ ಹುಟ್ಟಿದ ಕಾರಣಕ್ಕಾಗಿನೇ ಇವತ್ತು ರೈತರು ಅವತ್ತಿನ ಕಾಲದಲ್ಲಿ ಬರಗಾಲ ಬಂದಿತ್ತು, ತೊಂದರೆಗಳಾಗಿತ್ತು, ಸಾಯ್ತಾ ಇದ್ರು, ತೊಂದರೆಗಳಾಗಿ ಹೀನಾಯವಾಗಿ ಸಾಯುವಂತ ಪರಿಸ್ಥಿತಿ ಇತ್ತು. ನೀರಿಲ್ಲ, ಕಾಳುಗಳಿಲ್ಲ, ಬೇಳೆಗಳಿಲ್ಲ, ನೇಯ್ಗೆ ಇಲ್ಲ, ಜೊತೆ ಅದಕ್ಕೆ ಸಂಬಂಧಪಟ್ಟ ಪರಿಕರಗಳಿರ್ಲಿಲ್ಲ.
ಆಗ ಅವರು ಕೃಷಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಕೊಟ್ಟಂತಹ ಕೊಡುಗೆ ಇತಿಹಾಸ ಅಪಾರವಾದದ್ದು. ಹಾಗಾಗಿ ಬಂಧುಗಳೇ, ಕನಕಪುರದಲ್ಲಿ ನಾವುಗಳು ಸುಮಾರು 14,000 ಜನಸಂಖ್ಯೆ ಇದೆ. ಆದ್ರೆ ನಮ್ಮ ಲೆಕ್ಕದ ಪ್ರಕಾರ 7ರಿಂದ 8,000 ತೋರಿಸ್ತಾ ಇದೆ. ಇದನ್ನು ಕೂಡ ಮಾನ್ಯ ಘನ ತಹಸೀಲ್ದಾರ್ ಸಾಹೇಬರು ಜನಗಣತಿ ಮಾಡುವಾಗ ದಯವಿಟ್ಟು ಪರಿಶೀಲಿಸಿ ಆ ಸಮುದಾಯವನ್ನ ಗುರುತಿಸುವಂತ ಕೆಲಸ ಮಾಡಬೇಕಾಗಿದೆ. ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಸೌಲಭ್ಯಗಳು ಕೂಡ ಜನಸಂಖ್ಯೆ ಆಧಾರದ ಮೇಲೆ ಆ ಸಮುದಾಯಕ್ಕೂ ಸಿಗಬೇಕಾಗಿದೆ ಅಂತ ನಾನೊಂದು ಮನವಿಯನ್ನು ಮಾಡ್ತಾ, ಜೊತೆಗೆ ಇಷ್ಟೊಂದು ಜನ ಸೇರ್ಲಿಕ್ಕೆ ಮಾನ್ಯ ಲೋಕಸಭಾ ಸದಸ್ಯರು, ಮಾಜಿ ಸದಸ್ಯರಾಗಿರುವಂತಹ, ಸಂಸದರಾಗಿರುವಂತಹ ಶ್ರೀಯುತ ಡಿ.ಕೆ. ಸುರೇಶ್ ಸಾಹೇಬರ ಸಹಕಾರ ಮತ್ತು MLC ರವಿ ಅವರ ಸಹಕಾರದಿಂದ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಮಧು ಅವರು ಆರ್ಗನೈಸ್ ಮಾಡಿ ಜನರೆಲ್ಲ ಬರಬೇಕು, ಇದು ನಮ್ಮ ಕಾರ್ಯಕ್ರಮ ಅಂತ ಹೇಳಿ ಈ ಸರ್ಕಾರದ ಜೊತೆ ಕೈ ಜೋಡಿಸ್ಕೊಂಡು ಇವತ್ತು ಇಷ್ಟೊಂದು ಜನ ಬರ್ಲಿಕ್ಕೆ ಕಾರಣ ನಮ್ಮ ಮಧುಣ್ಣವರು, ಮತ್ತೆ ನಾಗರಾಜಣ್ಣವರು, ಮತ್ತೆ ಮುತ್ತರಾಜ್ ಅವರು, ಅವ್ರು 3 ಜನಕ್ಕೂ ಧನ್ಯವಾದಗಳು ಹೇಳ್ತಾ, ನಮ್ಮನ್ನು ಕರೆಸಿ ಸಮುದಾಯದವರು ತುಂಬಾ ಜನ ನೀವೆಲ್ಲ ಇದ್ದೀರಿ, ಇನ್ನೂ ಜನ ಜಾಸ್ತಿ ಬರಬೇಕಾಗಿತ್ತು. ಆದ್ರೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅದಕ್ಕೆ ನೀವೆಲ್ಲ ಕಾರಣಕರ್ತರು ಅಂತ ನಾನಾದ್ರೂ ಕೂಡ ಭಾವಿಸ್ತಾ, ನನಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಎಲ್ಲ ಮುಖಂಡರಿಗೂ ಧನ್ಯವಾದ ಹೇಳ್ತಾ, ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ TSW ಸಾಹೇಬರಾಗಿರುವಂತ ಜಯಪ್ರಕಾಶ್ ಅವರು ನನ್ನ ಜೊತೆ ನಿರಂತರ ಕೋರ್ಡಿನೇಷನ್ ಇಟ್ಕೊಂಡು ಹೇಗ್ ಮಾಡಬೇಕು ಕಾರ್ಯಕ್ರಮ, ಯಾವ್ಯಾವ ತರ ಮಾಡಬೇಕು ಅಂತ ಹೇಳಿ ಒಂದು ಸಂವಹನ ಮಾಡಿ, ಒಂದು ಆರ್ಗನೈಸ್ ಮಾಡಿ ನೀಟಾಗಿ ಒಂದು ವ್ಯವಸ್ಥೆಯ ರೂಪದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಋಣಿಯಾಗಿರ್ತೀವಿ ನಮ್ಮ ಸಮುದಾಯ. ಹಾಗಾಗಿ ಧನ್ಯವಾದಗಳು ಸರ್ ನಿಮ್ಗೂ, ಹಾಗೂ ನನಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಎಲ್ಲ ಮುಖಂಡರಿಗೂ, ಅಧಿಕಾರಿ ವರ್ಗದವರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಇದ್ದಾರೆ ಮಲ್ಲೇಶ್ ಅಂತೇಳಿ ಸುಮಾರು 1 ಲಕ್ಷ ತಮಟೆ ಕಾರ್ಯಕ್ರಮಗಳನ್ನು ಮಾಡಿ ಇದುವರೆಗೂ ಯಾರು ಗುರುತಿಸಿಲ್ಲ. ಹಾಗಾಗಿ ಇವತ್ತು ತಹಸೀಲ್ದಾರ್ ಮತ್ತು TSW ಗುರುತಿಸಿ ಅವ್ರಿಗೆ ಒಂದು ಸನ್ಮಾನ, ಪೌರ ಕಾರ್ಮಿಕರ ಕೆಲಸ ಮಾಡಿ ಅವ್ರನ್ನು ಕೂಡ ಇವತ್ತು ಸನ್ಮಾನ ಮಾಡ್ತಾ ಇದ್ದೀವಿ. ಇವ್ರನ್ನ ನೋಡಿದಿರಿ, ವೀರ್ ಬಾಹು ಅಂತ. ಇಡೀ ಕರ್ನಾಟಕ ರಾಜ್ಯದಲ್ಲಿ ವೀರ್ ಬಾಹು ಯಾರು ಇದ್ದಾರೆ ಅಂತಂದ್ರೆ ಅವರು ಅಂತ ಹೇಳ್ತಾ ಇದ್ರಲ್ಲ, ಈಗ ಇವರು ಅಂತ ಹೇಳಿ ಗುರುತಿಸುವಂತ ಕೆಲಸ ನಮ್ಮ ತಹಸೀಲ್ದಾರ್ ಅವರು, TSW ಎಲ್ಲ ಅಧಿಕಾರಿಗಳು ಮಾಡಿದ್ದಾರೆ. ಆಮೇಲೆ ವೆಂಕಟ ಅಂತ ಹೇಳಿ ಎಲ್ಲಾ ಕಡೆ ನೀರನ್ನ ಬೆಳಗಿನ ಜಾವ ನಿಮ್ಗೆಲ್ಲ ನೀರು ಕೊಡ್ತಾ ಇದ್ದೀವಿ ಕನಕಪುರದಲ್ಲಿ. ಆದ್ರೆ ಅವ್ರು ಗುರುತಿಸೋ ಕೆಲಸ ನಾವ್ ಯಾರು ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಅವ್ರಿಗೆ ಗುರುತಿಸುವಂತ ಕೆಲಸ ಮಾಡ್ತಾ ಇದೆ. ಜೊತೆಗೆ ಬಹಳ ಮುಖ್ಯವಾಗಿ ಕುಮಾರ್ ಅಂತ ಹೇಳಿ ಇವರು ನಿಜವಾಗ್ಲೂ ಹೇಳಿದ್ರೆ ಅವ್ರಿಗೂ ಕೂಡ ನಗರಸಭೆ ಮತ್ತು ಕಂದಾಯ ಇಲಾಖೆ ತಹಸೀಲ್ದಾರ್ ಅವರೆಲ್ಲ ಸೇರಿ ಗುರುತಿಸಿ ಒಂದು ಸನ್ಮಾನ ಮಾಡ್ತಾ ಇದ್ದಾರೆ. ಇದೊಂದು ಇತಿಹಾಸ. ಹಾಗಾಗಿ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಇವ್ರಿಗೆ ಇರ್ಲಿ ಅಂತ ನಾನು ಡಾಕ್ಟರ್ ಬಾಬು ಜಗಜೀವನರಾಮ್ ಜಿ ಕೆ. ಬಂಧುಗಳೇ, ನಿಮ್ಮೆಲ್ಲರ ಆಶೀರ್ವಾದ ಈ ಮಕ್ಕಳ ಮೇಲೆ ಇರಲಿ. ಇವರು 4 ಜನನು ಕೂಡ 93% ಅನ್ನ ತೆಗೆದು ಸಮುದಾಯದ ಹಿತದೃಷ್ಟಿಯಿಂದ ಆ ಸಮುದಾಯದ ಮುಂದಿನ ಅಭಿವೃದ್ಧಿಗೆ ಇವರು ಸಹಕಾರಿಯಾಗಬೇಕು. ಇವ್ರನ್ನ ಸುಮ್ಮನೆ ನಾವು ಸನ್ಮಾನ ಮಾಡ್ತಾ ಇಲ್ಲ. ನೀವು ಚೆನ್ನಾಗಿ ಓದಿದ್ದೀರಿ, ನಿಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ಓದಿಸಿದ್ದಾರೆ. ಆದ್ರೆ ನೀವು IAS, KS ದೊಡ್ಡ ಉನ್ನತ ಸ್ಥಾನಕ್ಕಾಗಿ ಸಮುದಾಯದ ಏಳಿಗೆಗಾಗಿ ಈ ತಾಲೂಕಿಗೆ ಕೀರ್ತಿ ತರಲಿ ಅಂತ ಜನರ ಪರವಾಗಿ ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಿ ಅಂತ ನಾನು ಕೂಡ ಭಾವಿಸ್ತೀನಿ. ಬಂಧುಗಳೇ, ನಮಸ್ಕಾರ. 118ನೇ ಬಾಬು ಜಗಜೀವನರಾಮ್ ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದರ ಯಶಸ್ವಿಗೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಹಾಗೆ ವಿವಿಧ ಸಂಘಟನೆಯವರು, ನಮ್ಮ ನಗರಸಭೆಯವರು, ಪೌರ ಕಾರ್ಮಿಕರು, ಅನೇಕ ಶಿಕ್ಷಕ ಸಂಘದವರು ಎಲ್ಲರೂ ಆಗಮಿಸಿದ್ದೀರಿ. ಇದರ ಯಶಸ್ವಿಗೆ ನೀವೆಲ್ಲರೂ ಸಹ ಕಾರಣಕರ್ತರಾಗಿದ್ದೀರಿ. ಇವರ ಆದರ್ಶಗಳನ್ನು ನಾವು ಪಾಲಿಸೋದ್ರ ಮುಖಾಂತರ ಇಂತಹ ಮಹಾನುಭಾವ ವ್ಯಕ್ತಿಗಳನ್ನು ನಾವು ಇವತ್ತು ಸಲ್ಲಿಸಬೇಕಾಗಿದೆ. ತಾವೆಲ್ಲರೂ ಇಷ್ಟೊಂದು ಜನಸಂಖ್ಯೆಯಲ್ಲಿ ಆಗಮಿಸಿದರೆ ನಮ್ಗೆ ಭಾಳ ಖುಷಿ ಆಗುತ್ತೆ. ನಾನು ಅಂದ್ಕೊಂಡೆ, ನಾನು ಇಷ್ಟೊಂದು ಜನ ಬರ್ತಿರ್ಲಿಲ್ಲ, ಒಂದು 50-60 ಜನ, ಒಂದು 100 ಜನ ಒಳಗಡೆ ಬರ್ಬೋದು ಅಂತ. ಅದಕ್ಕೆ ನಾನು ತಾಲೂಕು ಕಚೇರಿನಲ್ಲಿ ಕಾರ್ಯಕ್ರಮ ಇಟ್ಟಿದ್ದು. ಅದಕ್ಕೆ ಅವಾಗ ನಾವು ಈ ಹೊಸ ಹತ್ರ ಮಾತಾಡಿದಾಗ 4 ಜನ ಕಳಿಸ್ತೀನಿ ಅಂತ ಹೇಳಿದರು. ನೋಡಿದರೆ ಇಲ್ಲಿ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ಒಂದು 30 ಜನದಿಂದ ಪ್ರಾರಂಭ ಆಯಿತು ಅಲ್ಲಿ ಮೆರವಣಿಗೆ. ಈಗ ನೋಡಿದ್ರೆ 300-400 ಜನ ಬಂದು ಸೇರ್ಕೊಂಡ್ಬಿಟ್ರು. ಈ ಥರ ಆಗಿದ್ರೆ ನಾನು ಅಲ್ಲೇ ಅಂಬೇಡ್ಕರ್ ಭವನದಲ್ಲೇ ಮಾಡ್ಬೋದಾಗಿತ್ತು. ಈ ಥರ ಕಾರ್ಯಕ್ರಮ ಇನ್ನು ಮುಂದೆ ನಡೀಲಿ. ಇಂಥ ಆದರ್ಶ ವ್ಯಕ್ತಿಗಳನ್ನು ನಾವು ನೆನಪು ಮಾಡ್ಕೊಳ್ಳೋಣ.
ಎಲ್ಲರೂ ಸಹ ಆಗಮಿಸಿದ್ದೀರಿ. ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಲಘು ಉಪಹಾರ ಇದೆ, ದಯವಿಟ್ಟು ಎಲ್ಲ ಉಪಹಾರ ಮಾಡಿಕೊಂಡು ತೆರಳಬೇಕಾಗಿ ನಾವು ಎಲ್ಲರಿಗೂ ಕೋರ್ಕೊತಾ ಇದ್ದೀವಿ. ನಮಸ್ಕಾರ.